ಇನ್ನೆಷ್ಟು ಕಾಲ ಮತಾಂಧರನ್ನ ಓಲೈಸ್ತೀರಿ? ಇದನ್ನೇ ಕಂಡಿರಬೇಕು ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತಕ್ಕಂಥ ಭಾರತ ವಿಭಜನೆ ಕುರಿತ ಪುಸ್ತಕದಲ್ಲಿ ಅವರು ಈ ಮತಾಂಧತೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಹೇಗೆ ಇವರು ರಾಷ್ಟ್ರೀಯತೆ ಜೊತೆಗೆ ಒಂದಾಗೋದಿಲ್ಲ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ರಾಷ್ಟ್ರೀಯತೆಯ ಜೊತೆಗೆ ಒಂದಾಗದೇ ಇರೋದಕ್ಕೆ ಅಡ್ಡಿಯಾಗಿರುವ ಮತಾಂಧತೆಯ ಅಂಶಗಳೇನು ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇದನ್ನ ಕಂಡೇನೆ ಅವ್ರು ಹೇಳಿದ್ರು, ನೋಡಿ ಪಾಕಿಸ್ತಾನ ಕೊಟ್ಟ ಮೇಲೂ ಕೂಡ ಭಾರತದಲ್ಲಿ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ. ನೆಮ್ಮದಿ ಇರಬೇಕು ಅಂದ್ರೆ ಒಂದೇ ದಾರಿ, ಎಲ್ಲಾ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಎಲ್ಲಾ ಹಿಂದೂಗಳನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಬನ್ನಿ ಅಂತ ಹೇಳಿದ್ರು. ದುರ್ದೈವ ಸಂಗತಿ ಅದನ್ನ ಮಾಡದೇ ಇದ್ದ ಪರಿಣಾಮ ಭಾರತದೊಳಗೆ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡತಕ್ಕಂಥ ಸಂಚು ವ್ಯಾಪಕವಾಗಿ ನಡೀತಾ ಇದೆ. ಗಣೇಶೋತ್ಸವದ ಮೆರವಣಿಗೆಗೂ ಕೂಡ ನೆಮ್ಮದಿಯಾಗಿ ನಡೆಸಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ಓಟಿನ ಆಸೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಮತಾಂಧರನ್ನು ಓಲೈಸುವ ಕೆಲಸ ಮಾಡ್ತಾ ಇದೆ. ಇದು ಅಲ್ಲಿರುವಂತ ನಮಗೆ ನಾಗಮಂಗಲದಲ್ಲಿ ಕಂಡು ಬಂದಂತ ಒಂದು ಸೂಕ್ಷ್ಮ ಚಿತ್ರಣ. ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ಅಧ್ಯಯನ ತಂಡವನ್ನು ರಚಿಸಿದ್ದೇವೆ. ಇದ್ರ ಹಿನ್ನೆಲೆ ಇದನ್ನ ತಾರ್ಕಿಕವಾಗಿ ಕೊನೆಗಾಣಿಸೋದಕ್ಕೆ ಸರ್ಕಾರಕ್ಕೆ ನಾವು ಸಲಹೆ ಕೊಡ್ತೇವೆ. ಅದು ನನಗೇನು ವಿಶ್ವಾಸ ಇಲ್ಲ. ಯಾಕೆಂದ್ರೆ ಈ ಸರ್ಕಾರದ ಮನಸ್ಥಿತಿ ಓಲೈಕೆ ರಾಜಕೀಯ ನೀತಿಯ ಪರಮಾವಧಿಯನ್ನು ಹೋಗಿ ತಲುಪಿಟ್ಟಿದೆ. ಮುಖ್ಯಮಂತ್ರಿಗಳು ಅಜಾನ್ ಕೂಗಬೇಕಾದ್ರೆ ತಮ್ಮ ಮಾಸ್ಟರ್ ನಿಲ್ಲಿಸ್ತಾರೆ. ಆದ್ರೆ ಇಲ್ಲಿ ಗಣಪತಿ ಮೆರವಣಿಗೆ ಮಾತ್ರ ನೀವು ಆ ಬೀದಿಲ್ ತಗೊಂಡೋಗಬೇಡಿ, ಈ ಬೀದಿಲ್ ತಗೋಬೇಡಿ ಅಂತ ಕಂಡೀಷನ್ ಹಾಕ್ತಾರೆ. ಯಾವ ದೇಶದಲ್ಲಿದ್ದೀವಿ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ? ಹಾಗಾಗಿ ಈ ಓಲೈಕೆ ರಾಜಕಾರಣ ಕೊನೆ ಆಗೋವರೆಗೂ ಇಂಥ ಮತಾಂತರ ಚಟುವಟಿಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದೇ ಪ್ರದೇಶದಲ್ಲಿ ಹೋದ ವರ್ಷದಲ್ಲಿ ಅದೇ ಜಾಗದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಪೊಲೀಸ್ ಇಲಾಖೆಗೆ ಅರಿವಿತ್ತು. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ಫೋರ್ಸ್ ಹಾಕಬೇಕಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.